ಸಾಹೇಬ್ರ ನಮ್ದು ಪೇಷಂಟ್ ನೋಡೋದೈತ್ರಿ. ನೋಡೋಣ ಏನಾಗೈತಿ ನಿಮ್ಮ ಪೇಷಂಟ್ಗೆ? ಏನಿಲ್ರಿ, ಹೊಟ್ಲೆ ಅದಾರ. ಎಷ್ಟನೇ ಐತಿದು? ಒಂದೇದೇ ಐತೆ ತಿಳ್ಕೊರಿ. ಒಂದೇದಂದ್ರೆ ಮೊದಲೇ ನಿಂತಿತ್ತೇನು? ನಿಂತಿತ್ರಿ. ಅದು ಸುಳ್ಳಾಯ್ತು. ಅದು ಎಂಟ್ರಾಗ ಅದು ಫೇಲ್ ಆಯ್ತು. ಅದು ಬಿಡ್ರಿ, ಅದು ಆಯ್ತು ಬೇಡ. ಈ ಹೊಸಾದ್ ನೋಡಿ ಶಿಸ್ತಾಗಿ ಅದು ಅದು ಹೋಯ್ತು. ಅದೆಲ್ಲ ಪೇಪರ್ ಸುಟ್ಟು ಬಿಟ್ಟೆವನು. ಅದು ಬ್ಯಾಡ ನಮಗೆ, ಅದೇನು ಬರೋಬರ ಆಗಿಲ್ರಿ. ನೀವು ಚಲೋ ಡಾಕ್ಟರ್ ಇದ್ದೀರತ್ತ ನಮ್ಮ ಶಿಸ್ತಾಗಿ ನೋಡಿರಿ ಪೇಷಂಟ್. ಈ ಸಲ ಚಲೋ ಆಗ್ಬೇಕು ನೋಡ್ರಿ ನಮ್ಮದು. ಹಂಗಿಲ್ರಿ, ಒಮ್ಮೆ ಏನಾಗಿರ್ತೈತಿ ರೀ, ಒಂದೊಂದು ಪ್ರೆಗ್ನೆನ್ಸಿಗಳಿಗೆ ಏನಾರ ಪ್ರಾಬ್ಲಮ್ ಆಗಿತ್ತಂದ್ರೆ ಹೊಳ್ಳಿ ಈ ಪ್ರೆಗ್ನೆನ್ಸಿ ಒಳಗೆ ಅದು ಹೊಳ್ಳಿ ಬರ್ತೈತಿ. ಅದು ಆಗಬಾರ್ದು ಅಂತ ಹೇಳಿ ನಾವು ಅದ್ರ ಸಲ ಕೇಳ್ತೇವೆ. ಒಂದೊಂದು ರೋಗಗಳು ಇರ್ತಾವೆ, ಅವು ಜಲ್ದಿ ಟ್ರೀಟ್ಮೆಂಟ್ ಚಾಲು ಮಾಡಿದೆವು ಅಂದ್ರೆ ಆ ಥರ ಆಗೋದಿಲ್ಲ. ಅದ್ರ ಸಲುವಾಗಿ ಕೇಳ್ತೇವೆ. ಒಮ್ಮೊಮ್ಮೆ 2 ತಿಂಗಳು ಫೇಲ್ ಆಗಿತ್ತಂದ್ರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಕೊಡಬೇಕಾಗ್ತೈತಿ. ಒಮ್ಮೊಮ್ಮೆ 7 ತಿಂಗಳ ಕೂಸು ಹೊಟ್ಟೆ ಫೇಲ್ ಆಗಿತ್ತಂದ್ರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಕೊಡಬೇಕಾಗಿರ್ತೈತಿ. ಒಮ್ಮೊಮ್ಮೆ ಕೂಸು ಹೊಟ್ಟೆ ಒಳಗೆ ಇದ್ಮೇಲೆ ಬೆಳವಣಿಗೆ ಕಡಿಮೆ ಆಗಿತ್ತು, ಒಳಗೆ ಕೂಸಿಗೆ ಏನಾರ ದೋಷ ಇತ್ತು ಅಂದ್ರೆ ಬೇರೆ ಟ್ರೀಟ್ಮೆಂಟ್ ಕೊಡಬೇಕಾಗ್ತೈತಿ. ಅದ್ರ ಸಲುವಾಗಿ ಇದೆಲ್ಲ ನಿಮ್ಮ ಸಲುವಾಗಿ ಕೇಳತ್ತಿದ್ದೆವು. ಈ ಪ್ರೆಗ್ನೆನ್ಸಿ ಇದು ಚಲೋ ಆಗೋ ಸಲುವಾಗಿ ಕೇಳತ್ತೇವೆ. ಹಂಗೆ ಏನ್ರ ಹೊಣ್ತು ಅಂದ್ರೆ ಅವಾಗ ಇಬ್ಬರದು ಗಂಡ ಹೆಂಡ್ತಿದು ರಕ್ತ ತಪಾಸ್ ಮಾಡ್ಬೇಕಾಗ್ತೈತಿ. ಇದು ನಿಮ್ಮ ಸಲುವಾಗಿ ಕೇಳ್ತೇವೆ, ನಿಮ್ದು ಚಲೋ ಆಗೋ ಸಲುವಾಗಿ. ನಮಗೇನು ಬೇಕಾಗಿಲ್ಲ ಇದು. ಹಿಂಗೆ ರೀ, ಆಯ್ತಾಯ್ತು ನೋಡ್ರಿ, ಶಿಸ್ತಾಗಿ ನೋಡ್ರಿ. ಏನೇನಾಗೈತಿ ಅವ್ರಿಗೆ ಕೇಳ್ರಿ, ಅವ್ರು ಹೇಳ್ತಾರೆ. ಭಾಳ ಮಾತಾಡ್ತಾನಪ್ಪ ಡಾಕ್ಟ್ರ, ಭಾಳ ಮಾತಾಡ್ತಾನೆ.